ಧಿಕ್ಕಾರ. ರೈತರ ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ಳುವುದನ್ನು ಬಿಡುವುದಿಲ್ಲ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಒರಿಸ್ಸಾ ರಾಜ್ಯದಲ್ಲಿ ರೈತರ ಹೋರಾಟ ಜೊತೆ ನಾವಿದ್ದೇವೆ. ಒರಿಸ್ಸಾ ರಾಜ್ಯದಲ್ಲಿ ಆದಿವಾಸಿಗಳ ಭೂಮಿ ಕಬಳಿಕೆ ಮತ್ತು ಎಸ್ಕೆಎಂ ನಾಯಕ ಕಾಮ್ರೇಡ್ ಸತ್ಯವಾನ್ ಅವರ ಬಂಧನ ಖಂಡಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ವತಿಯಿಂದ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ, ಸಂಯುಕ್ತ ಕಿಸಾನ್ ಮೋರ್ಚಾ ರಾಷ್ಟ್ರೀಯ ನಾಯಕ ಮತ್ತು ಎಐಕೆಕೆಎಂಎಸ್ ಸಂಘಟನೆಯ ಅಖಿಲ ಭಾರತ ಅಧ್ಯಕ್ಷ ಕಾಮ್ರೇಡ್ ಸತ್ಯವಾನ್ ಮತ್ತು ಎಐಕೆಕೆಎಂಎಸ್ ನ ಒಡಿಶಾ ರಾಜ್ಯ ಅಧ್ಯಕ್ಷ ಸದಾಶಿವ್ ದಾಸ್ ಮತ್ತು ಇತರ ನಾಯಕರನ್ನು ಜಿಂದಾಲ್ ಪೋಸ್ಕೋ ಕಂಪನಿಯ ಗೂಂಡಾಗಳು ಅಪಹರಿಸಿ ಒಡಿಶಾದ ಕ್ಯೂನ್ಸಾರ ಜಿಲ್ಲೆಯ ತೂರುಮುಂಗಾ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿದೆ. ಒಡಿಶಾದ ಕ್ಯೂನ್ಸಾರ ಜಿಲ್ಲೆಯ ಜಮುನಾಪೋಸಿ ಗ್ರಾಮದಲ್ಲಿ ಜಿಂದಾಲ್ ಪೋಸ್ಕೋ ವಿರೋಧಿ ಮಂಚ್ ಆಯೋಜಿಸಿದ ಸಭೆಯಿಂದ ಹಿಂತಿರುಗುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಜಿಂದಾಲ್ ಮತ್ತು ಪೋಸ್ಕೋದಂತ ಬಹುರಾಷ್ಟ್ರೀಯ ಕಂಪನಿಗಳು ಬಡ ರೈತರಿಂದ ಕೃಷಿ ಭೂಮಿ ಕಸಿದುಕೊಳ್ಳಲು ಸಹಾಯ ಮಾಡಲು ಸ್ಥಳೀಯ ಪೊಲೀಸ್ ಆಡಳಿತವು ಈ ಹೇಯ ಯೋಜನೆಯನ್ನು ರೂಪಿಸಿದೆ ಎಂದು ನಾವು ದೃಢವಾಗಿ ನಂಬುತ್ತೇವೆ ಎಂದರು. ಆಡಳಿತ ಗುಂಪಿನ ಈ ಜನವಿರೋಧಿ ರೈತ ವಿರೋಧಿ ನಡೆಯನ್ನು ಬಲವಾಗಿ ಖಂಡಿಸುತ್ತೇವೆ. ಇಂದು ಪ್ರಪಂಚದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ದೇಶ ಎಂದು ಕರೆಸಿಕೊಳ್ಳುವಲ್ಲಿ ಇಂದು ಸರ್ವಾಧಿಕಾರಿ ಧೋರಣೆ ಅನುಸರಿಸಲಾಗುತ್ತಿದೆ. ಇದರ ವಿರುದ್ಧ ಪ್ರಜ್ಞಾವಂತ ಜನರೆಲ್ಲ ಒಂದಾಗಿ ಹೋರಾಟ ಕಟ್ಟಲು ಮುಂದಾಗಿ ಎಂದು ಈ ಸಂದರ್ಭದಲ್ಲಿ ಎಐಕೆಕೆಎಂಎಸ್ ನ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ್ ಹಾಗೂ ಗುರಳ್ಳಿ ರಾಜ ಆಗ್ರಹಿಸಿದರು. ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಕಂಪ್ಲಿ ತಾಲೂಕಿನ ಎಮ್ಮಿನೂರು ಗ್ರಾಮದಲ್ಲಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದೀವಿ. ಏನು ಒರಿಸ್ಸಾ ರಾಜ್ಯದಲ್ಲಿ ರೈತರ ಮೇಲೆ ದಾಳಿ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಇದನ್ನು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಕಳೆದ 1 ವರ್ಷಗಳಿಂದ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದಿವಾಸಿ ಬುಡಕಟ್ಟು ಬಡ ಜನರ ಭೂಮಿಗಳನ್ನ ಇವತ್ತು ಕೈಗಾರಿಕೆ ಹೆಸರಿನಲ್ಲಿ ಭೂಮಿಗಳು ತಗೊಳ್ತಾ ಇದ್ದಾರೆ. ವರ್ಷಕ್ಕೆ 2 ಬೆಳೆ ಬೆಳೆಯುವಂಥ ಭೂಮಿ, ಫಲವತ್ತಾದ ಭೂಮಿ, ಕೃಷಿಗೆ ಯೋಗ್ಯ ಇರತಕ್ಕಂಥ ಭೂಮಿನ ಇವತ್ತು ಕೈಗಾರಿಕೆ ತಗೊಳ್ತಾರೆ. ಇದನ್ನು ನಾವು ಎಐಕೆಕೆಎಂಎಸ್ ಖಂಡಿಸ್ತಾ ಇದ್ದೀವಿ. ಅಲ್ಲಿ ರೈತರು ಏನು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟನ ಸದೆಬಡಿಯೋದಕ್ಕೆ ಇತ್ತೀಚೆಗೆ ಅಲ್ಲಿ ಸರ್ಕಾರ ಪೊಲೀಸರ ಮೂಲಕ ನಮ್ಮ ರೈತ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ಎಸ್ಕೆಎಂ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರು ಹಾಗೂ ನಮ್ಮ ಎಐಕೆಕೆಎಂಎಸ್ ಅಖಿಲ ಭಾರತ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯವಾನ್ ಅವ್ರನ್ನ ಅರೆಸ್ಟ್ ಮಾಡಿರೋದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ರೀತಿ ಯಾವುದೇ ಒಂದು ಹೋರಾಟ ಮಾಡೋರನ್ನ ಅರೆಸ್ಟ್ ಮಾಡಬಾರ್ದು. ಇವತ್ತು ನ್ಯಾಯಯುತವಾಗಿ ರೈತರು ಏನು ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾರೆ, ಸರ್ಕಾರಗಳು ಆ ಬೇಡಿಕೆ ಈಡೇರಿಸಬೇಕಂತ ನಾವು ಕೇಳ್ತಾ ಇದ್ವಿ. ಇವತ್ತು ದೇಶದಲ್ಲಿ ಕೃಷಿ ಫಲವತ್ತಾದ ಭೂಮಿ ಇರೋದೇ ಕಡಿಮೆ. ಈ ರೀತಿ ಭೂಮಿಗಳನ್ನ ಕೈಗಾರಿಕೆಗಳಿಗೆ, ರಿಯಲ್ ಎಸ್ಟೇಟ್ನ ಭೂಮಿಗಳಿಗೆ ತಗೊಂಡ್ರೆ ನಾಳೆ ತಿನ್ನಕ್ಕೆ ಆಹಾರ ಸಿಗಲ್ಲ. ಸರ್ಕಾರ ಕೂಡಲೇ ಏನು ಬಲವಂತವಾಗಿ ಭೂ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ, ರೈತರ ಫಲವತ್ತಾದ ಭೂಮಿನ ಬಲವಂತ ಕಸ್ಕೊಳ್ತಿದ್ದಾರೆ. ಈ ಕಂಪ್ಲೀಟ್ ಇದನ್ನು ಕೈ ಬಿಡಬೇಕು. ರೈತರ ಫಲವತ್ತಾದ ಭೂಮಿ ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತೇಳಿ ನಮ್ಮ ಎಐಕೆಕೆಎಂಎಸ್ ಆಗ್ರಹಿಸ್ತಾ ಇದ್ವಿ. ಇಲ್ಲಿ ನಾವು ಎಮ್ಮಿನೂರು ಗ್ರಾಮದಲ್ಲಿ ಇವತ್ತಿನ ದಿನ ಸಾಂಕೇತಿಕ ಪ್ರತಿಭಟನೆ ಮಾಡಿವಿ. ಎಮ್ಮಿನೂರು ಗ್ರಾಮದ ರೈತರ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಬರೇ ಅವರಿಸಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ರೈತರ ಫಲವತ್ತಾದ ಭೂಮಿ ತಗೋಬಾರ್ದು, ಯಾವುದೇ ಕಾರಣಕ್ಕೂ ರೈತರ ಬಲವಂತವಾಗಿ ಕಸ್ಕೊಳ್ಬಾರ್ದಂತ ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಕರ್ನಾಟಕದಲ್ಲಿ ಚನ್ನರಾಯಪಟ್ಟಣ ಮತ್ತು ದೇವನಹಳ್ಳಿ ಹೋರಾಟ ಯಶಸ್ವಿ ಆಯಿತು. ಈಗ ರಾಮನಗರದ ಬಿಡದಿಯಲ್ಲಿ ಕೂಡ 9,000 ಎಕರೆ ಭೂಮಿನ ತಗೊಳ್ತಿದ್ದಾರೆ. ಕೈಗಾರಿಕೆ ಹೆಸರಿನಲ್ಲಿ ಇವರು ಈ ರೀತಿ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇದು ನಮ್ಮ ಸಂಘಟನೆ ಖಂಡಿಸ್ತಾ ಇದೀವಿ, ತೀವ್ರ ಖಂಡಿಸ್ತಾ ಇದ್ದೀವಿ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಏನು ಬುಡಕಟ್ಟು ಬಡ ಜನರ ಹೋರಾಟಕ್ಕೆ ನಮ್ಮ ಎಐಕೆಕೆಎಂಎಸ್ ಬೆಂಬಲ ಇದೆ. ಆ ಹೋರಾಟ ಯಶಸ್ವಿ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯಿಂದ ನಿರಂತರ ಹೋರಾಟ ಕಟ್ತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಸತ್ಯನಾರಾಯಣ ರೆಡ್ಡಿ, ಆಗಲ್ಲೂರು ಬಸಪ್ಪ, ತಿಮ್ಮಪ್ಪ, ಗಂಗರಾಜು, ಆರ್.ಸಿ. ಚಂದ್ರಶೇಖರ್ ರೆಡ್ಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.